ತೇಜಸ್ವಿ ಯಾದವ್ ಬಿಟ್ಟ ಬಾಣ ಅವರಿಗೆ ಮುಳುವಾದಂತಾಗಿದೆ. ಹೌದು, ಮತದಾರರ ಕರಡು ಪಟ್ಟಿಯಲ್ಲಿ ನನ್ನ ಹೆಸರಿಲ್ಲ ಎಂದು ಆರೋಪಿಸಿದಂಥ ಯಾದವ್ಗೆ 2 ಮತದಾರರ ಗುರುತಿನ ಚೀಟಿ ಹೊಂದಿದ್ದಕ್ಕಾಗಿ ಚುನಾವಣಾ ಆಯೋಗ ನೋಟಿಸ್ ನೀಡಿದೆ. ಇನ್ನು ಆಯೋಗದ ವೆಬ್ಸೈಟ್ನಲ್ಲಿ EPIC ನಂಬರ್ ನಮೂದಿಸಿ ಯಾದವ್ ತಮ್ಮ ವಿವರಗಳನ್ನು ಪರಿಶೀಲಿಸಲು ಮುಂದಾಗಿದ್ದರು. ಆದರೆ ವೆಬ್ಸೈಟ್ನಲ್ಲಿ ಯಾವುದೇ ವಿವರ ಲಭ್ಯವಾಗಿಲ್ಲ ಎಂದು ಆರೋಪ ಮಾಡಿದ್ದಾರೆ. ಈಗಾಗಲೇ ಬಿಹಾರದಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕುರಿತು ಅಪಸ್ವರವಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿದಂಥ ಅವರು, ನೋಡಿ, ನನ್ನ ಹೆಸರು ವಿವರವೇ ಸಿಗ್ತಿಲ್ಲ, ನಾನು ಚುನಾವಣೆಯಲ್ಲಿ ಹೇಗೆ ಸ್ಪರ್ಧಿಸಲಿ ಎಂದಿದ್ರು. ಇನ್ನು ಬಿಹಾರದ ಪ್ರತಿಪಕ್ಷ ನಾಯಕ ತೇಜಸ್ವಿ ಯಾದವ್ ಅವರ ಹೆಸರಿನಲ್ಲಿ 2 ಮತದಾರರ ಗುರುತಿನ ಚೀಟಿಯನ್ನು ಹೊಂದಿದ್ದಾರೆ ಎಂದು ವರದಿಯಾಗಿದ್ದು, ಅವರೀಗ ವಿವಾದದ ಸುಳಿಗೆ ಸಿಲುಕಿದ್ದಾರೆ. ಇನ್ನು ತೇಜಸ್ವಿ ಯಾದವ್ಗೆ ನೀಡಲಾದಂತಹ 2ನೇ ಗುರುತು ಚೀಟಿಯು ನಕಲಿ ಎಂದು ದೃಢಪಡಿಸಲು ತನಿಖೆ ನಡೆಸುವಂತೆ ಚುನಾವಣಾ ಆಯೋಗವು ಆದೇಶ ಮಾಡಿದೆ. ಇನ್ನು ಅವರ ಬಳಿ ಇರುವಂತಹ ಚುನಾವಣಾ ಗುರುತಿನ ಚೀಟಿಯನ್ನು ತನಗೆ ಹಸ್ತಾಂತರಿಸುವಂತೆಯೂ ಸೂಚನೆ ನೀಡಿದೆ. ಅಷ್ಟೇ ಅಲ್ಲ, 2ನೇ ಮತದಾರ ಗುರುತು ಚೀಟಿಯನ್ನು ಅವರಿಗೆ ಅಧಿಕೃತ ಸಂಸ್ಥೆ ಅಥವಾ ವ್ಯಕ್ತಿಗಳ ಮೂಲಕ ನೀಡಲಾಗಿಲ್ಲವೆಂದು ಅದು ಸ್ಪಷ್ಟನೆ ಕೂಡ ನೀಡಿದೆ. ಇನ್ನು ತೇಜಸ್ವಿ ಯಾದವ್ ಅವರ ಹೆಸರಿನಲ್ಲಿ 2 ಎಪಿಕ್ ಸಂಖ್ಯೆಗಳಿವೆ. RAB0456228 ಮತ್ತು RAB2916120. ಈ ಸಂಖ್ಯೆಗಳಲ್ಲಿ ಮೊದಲನೆಯದು 2020ರ ನಾಮಪತ್ರಗಳು ಮತ್ತು 2015ರ ಮತದಾರ ಪಟ್ಟಿಯಲ್ಲೂ ಕೂಡ ದಾಖಲಿಸಲಾಗಿದೆ. ಆದರೆ 2ನೇ ಸಂಖ್ಯೆ ಅಸ್ತಿತ್ವದಲ್ಲಿಲ್ಲ ಎಂದು ಕಂಡುಬಂದಿದೆ. ಸದ್ಯ ಈ 2ನೇ ಎಪಿಕ್ ಸಂಖ್ಯೆ ನಕಲಿಯಾಗಿರಬಹುದು ಎಂದು ಚುನಾವಣಾ ಆಯೋಗ ಶಂಕಿಸಿದೆ. ಆಗಸ್ಟ್ 1ರಂದು ಬಿಡುಗಡೆಯಾದಂತಹ ಕರಡು ಮತದಾರರ ಪಟ್ಟಿಯಲ್ಲಿ ತೇಜಸ್ವಿ ಯಾದವ್ ಅವರ ಹೆಸರು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಎಂದು ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ. ಇನ್ನು 2015ರ ಮತದಾರ ಪಟ್ಟಿಯಲ್ಲಿ ತೇಜಸ್ವಿ ಅವರ ಎಪಿಕ್ ಸಂಖ್ಯೆ RAB0456228 ಅದೇ ಆಗಿತ್ತು ಎಂದು ಆಯೋಗ ಕೂಡ ಹೇಳಿದೆ. ಅಂತಹ ಪರಿಸ್ಥಿತಿಯಲ್ಲಿ ಮತದಾರರ ಪಟ್ಟಿಯಿಂದ ಅವರ ಹೆಸರನ್ನು ತೆಗೆದುಹಾಕಲಾಗಿದೆ ಎಂಬ ಅವರ ಹೇಳಿಕೆ ಸಂಪೂರ್ಣವಾಗಿ ಆಧಾರರಹಿತವಾಗಿದೆ. ಇನ್ನು ಬಿಹಾರದ ಪ್ರಾಣಿ ವಿಜ್ಞಾನ ವಿಶ್ವವಿದ್ಯಾಲಯದ ಲೈಬ್ರರಿ ಕಟ್ಟಡ ಮತದಾನ ಕೇಂದ್ರ 204ರಲ್ಲಿ ಸರಣಿ ಸಂಖ್ಯೆ 416ರಲ್ಲಿ ಪ್ರಸಕ್ತ ತೇಜಸ್ವಿ ಯಾದವ್ ಅವರ ಹೆಸರಿದೆ. ಈ ಹಿಂದೆ ಮತದಾರ ಕೇಂದ್ರ 171ರ ಸರಣಿ ಸಂಖ್ಯೆ 481ರಲ್ಲಿ ಅವರ ಹೆಸರು ಕೂಡ ಇತ್ತು ಎಂದು ಚುನಾವಣಾ ಆಯೋಗ ತಿಳಿಸಿದೆ. ಇನ್ನು 2025ರ ಆಗಸ್ಟ್ 1ರಂದು ಭಾರತೀಯ ಚುನಾವಣಾ ಆಯೋಗ ಬಿಡುಗಡೆಗೊಳಿಸಿದಂಥ ಕರಡು ಮತದಾರ ಪಟ್ಟಿಯಲ್ಲೂ ಕೂಡ ಅದೇ ಎಪಿಕ್ ಸಂಖ್ಯೆ ಇದೆ ಎಂದು ಆಯೋಗ ಮೂಲಗಳು ತಿಳಿಸಿವೆ.